ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿ. ಎಚ್ಡಿ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಬರೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಸಿದ್ಧತೆಗಳನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಮಾಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ, ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ನಿವಾಸಕ್ಕೆ ಬಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿರುವಂತಹ ದೃಶ್ಯ. ಇನ್ನು ಎಸ್ಐಟಿ ಅಧಿಕಾರಿಗಳು ಬರೋದಕ್ಕೆ ಮುಂಚಿತವಾಗಿ ವಕೀಲರು ಸಹ ಅಲ್ಲಿ ಬಂದಿದ್ರು. ರೇವಣ್ಣ ನಿವಾಸಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸಲಿದ್ದಾರೆ ರೇವಣ್ಣ ನಿವಾಸದಲ್ಲಿ. ರೇವಣ್ಣ ನಿವಾಸದಲ್ಲಿ ಈಗ ಭವಾನಿ ರೇವಣ್ಣ ಇದ್ದಾರೆ. ಅವರಿಗೆ ಈಗಾಗಲೇ ಸ್ಥಳೀಯ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಬರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಹೊಳೆ ನರಸೀಪುರದ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತೆಯನ್ನು ಸ್ಥಳಕ್ಕೆ ಕರೆತಂದು ಈಗ ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಈಗ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸಂತ್ರಸ್ತೆಯನ್ನ ಸಹ ಕರೆದುಕೊಂಡು ಬಂದಿದ್ದಾರೆ. ಸ್ಥಳ ಮಹಜರನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ರೇವಣ್ಣ ನಿವಾಸದ ನೇರ ದೃಶ್ಯಾವಳಿಗಳು. ಸಂತ್ರಸ್ತೆಯನ್ನ ಸಹ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನು ಸಹ ಕರೆದುಕೊಂಡು ಬಂದಿದ್ದಾರೆ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸಕ್ಕೆ. ಇದೇ ನಿವಾಸದಲ್ಲಿ ಕಿರುಕುಳ ನೀಡಲಾಗಿತ್ತು, ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅಂತ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದ್ರು. ಆ ದೂರಿನಲ್ಲಿ ಉಲ್ಲೇಖ ಆಗಿತ್ತು. ಆ ದೂರಿನ ಅನ್ವಯ ಈಗ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದ ರೇವಣ್ಣ ನಿವಾಸಕ್ಕೆ ಬಂದು ಪರಿಶೀಲನೆಯನ್ನ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸಂತ್ರಸ್ತೆಯನ್ನು ಸಹ ಕರೆದುಕೊಂಡು ಬಂದಿದ್ದಾರೆ. ಸ್ಥಳ ಮಹಜರಿಗಾಗಿ ಸಂತ್ರಸ್ತೆಯನ್ನ ರೇವಣ್ಣ ನಿವಾಸಕ್ಕೆ ಕರೆದುಕೊಂಡು ಬಂದಿರುವಂತಹ ದೃಶ್ಯ. ಎಸ್ಐಟಿ ಅಧಿಕಾರಿಗಳಿದ್ದಾರೆ ಅಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರಾಗಲಿದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಸ್, ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸ್ಥಳ ಮಹಜರಾಗ್ತಾ ಇರುವಂತಹ ದೃಶ್ಯ. ಎಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಸಂತ್ರಸ್ತೆ ಹೇಳಿದ್ರು, ಅಲ್ಲೇ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಹೊಳೆ ನರಸೀಪುರದ ಎಚ್ಡಿ ರೇವಣ್ಣ ಮನೆಯ ದೃಶ್ಯ ಇದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯ ಜೊತೆಯಲ್ಲಿ ಸ್ಥಳ ಮಹಜರಿಗೆ ಹೋಗಿದ್ದಾರೆ. ಸ್ಥಳ ಮಹಜರಾಗ್ತಾ ಇದೆ. ರೇವಣ್ಣ ನಿವಾಸದಲ್ಲಿ ಈಗ ಸ್ಥಳ ಮಹಜರು. ಸಂತ್ರಸ್ತೆಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸಂತ್ರಸ್ತೆಯನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆ ನೀಡಿದಂತಹ ದೂರಿನ ಅನ್ವಯ ಲೈಂಗಿಕ ಕಿರುಕುಳವನ್ನ ನೀಡಲಾಗಿತ್ತು ಅನ್ನುವಂತ ದೂರನ್ನ ದಾಖಲು ಮಾಡಲಾಗಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ರೇವಣ್ಣ ನಿವಾಸದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಸ್ಐಟಿ ಅಧಿಕಾರಿಗಳು ಬರೋದಕ್ಕೆ ಮುಂಚಿತವಾಗಿ ಸ್ಥಳೀಯ ಪೊಲೀಸರು ಸಹ ಸಿದ್ಧತೆಯನ್ನ ಮಾಡಿದ್ರು. ಅಲ್ಲಿ ಈಗ ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಇದೆ ಅಲ್ಲಿ, ಜೊತೆಗೆ ಸಂತ್ರಸ್ತೆ. ಎಲ್ಲಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ರೇವಣ್ಣ ಹೇಗೆ ದೈಹಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಆಕೆ ದಾಖಲು ಮಾಡಿದ್ರು ಸಂತ್ರಸ್ತೆ. ಹಾಗಾಗಿ ಎಲ್ಲಿ ಆ ಘಟನೆ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆಯನ್ನು ಸಹ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಈಗ ಎಸ್ಐಟಿಯಿಂದ ಸ್ಥಳ ಮಹಜರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗಾಗಲೇ ಎಸ್ಐಟಿ ತಂಡ ಹೊಳೆ ನರಸೀಪುರದ ರೇವಣ್ಣ ಅವ್ರ ಮನೆಗೆ ಬಂದಿದೆ. ಏನಾಗ್ತಾ ಇದೆ ಅಲ್ಲಿ ಸದ್ಯಕ್ಕೆ ಬೆಳವಣಿಗೆ?
ಪ್ರಗತಿ 3 ಕಾರ್ಗಳಲ್ಲಿ SIT ತಂಡ ಈಗ ರೇವಣ್ಣವರ ನಿವಾಸಕ್ಕೆ ಬಂದಿದೆ. ಸಂತ್ರಸ್ತೆಯನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಾರೆ ಸ್ಥಳ ಮಾಜರು ಮಾಡೋದಕ್ಕೆ. ಈಗಾಗಲೇ ರೇವಣ್ಣವರ ಮನೆ ಒಳಗಡೆ ಪ್ರಿಯದರ್ಶಿನಿ ತನಿಖಾಧಿಕಾರಿ DSP ಇದ್ದಾರೆ, ಇವರು SIT ತಂಡದ ತನಿಖಾಧಿಕಾರಿ ಇದ್ದಾರೆ. ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ಏನ್ ದೂರು ನೀಡಿದ್ರು, ಅಡಿಗೆ ಕೆಲಸಕ್ಕೆ ಇದ್ದಂತ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾಧಿಕಾರಿಗಳು HD ರೇವಣ್ಣವರ ನಿವಾಸಕ್ಕೆ ಬಂದಿದ್ದಾರೆ. ತನಿಖಾಧಿಕಾರಿಗಳು ಈಗ ಮನೆಯ ಒಳಭಾಗದಲ್ಲಿ ಪರಿಶೀಲನೆ ಮತ್ತು ಸ್ಥಳ ಮಾಜರನ್ನ ನಡೆಸ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದಿದೆ. ಈಗಾಗಲೇ 3 ಕಾರ್ಗಳಲ್ಲಿ ತನಿಖಾ ತಂಡ ರೇವಣ್ಣವರ ಮನೆ ಒಳಗೆ ಹೋಗಿದೆ. ಪ್ರಗತಿ ಸರೀಶ್, ನೋಡ್ತಾ ಇದೀವಿ ವಿಡಿಯೋ ಚಿತ್ರೀಕರಣ ಸಹ ಆಗ್ತಾ ಇದೆ ಅಂತ ಕಾಣಿಸುತ್ತಲ್ಲಿ. ಹೌದು, ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ, ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ಅಧಿಕಾರಿಗಳು ಅಲ್ಲಿ ಸ್ಥಳದಲ್ಲಿ ಪಡೆಯುವಂತಹ ಸ್ಥಳ ಮಾಜರ್ ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಸಲಾಗ್ತಾ ಇದೆ. ಜೊತೆಗೆ ಇದು SIT ತನಿಖಾ ತಂಡವೇ ಸ್ಥಳದಲ್ಲಿ ಜೊತೆಗೆ ಸಂತ್ರಸ್ತೆ ಮಹಿಳೆಯನ್ನು ಸಹ ಈಗ ಸ್ಥಳ ಮಾಜರ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಪ್ರಗತಿ ಎಸ್ ಹರೀಶ್, ಈಗ ಹಂತವಾಗಿ ಸ್ಥಳ ಮಾಜರ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಹೊರಭಾಗದಲ್ಲಿದ್ದಾರೆ, ಇನ್ನೂ ಸಹ ಒಳಗೋಗಿ ಅಲ್ಲೂ ಸಹ ಸ್ಥಳ ಮಾಜರ್ ಆಗತ್ತೆ ಇನ್ನೇನು ಕೆಲವೇ ಕ್ಷಣದಲ್ಲಿ. ಹೌದು ಪ್ರಗತಿ, ಈಗ ರೇವಣ್ಣವರ ಮುಂಭಾಗದಲ್ಲಿ ಈಗ ಸದ್ಯ ಇದ್ದಾರೆ. ಅವರ ಮನೆಯಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರು, ಹೊರಭಾಗದಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರು, ಒಳಭಾಗದಲ್ಲಿ ಏನೇನು ಆ ಮಹಿಳೆ ಕೆಲಸ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ನಡೀತಿದ್ದಂತ ಅವರಿಗೆ ಯಾವ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿತ್ತು, ಇವೆಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನ ಅವರು SIT ತಂಡ ಕಲೆ ಹಾಕಲು ಮಹಿಳಾ ಸಿಬ್ಬಂದಿಗಳಿದ್ದಾರೆ. SIT ತಂಡದ ತನಿಖಾಧಿಕಾರಿಯಾಗದಂತಹ ಪ್ರಿಯದರ್ಶಿನಿ ಇದ್ದಾರೆ. ಪ್ರಿಯದರ್ಶಿನಿಯವರು ಈಗ ಈ ಸ್ಥಳ ಮಾಜರನ್ನ ಮಾಡಿಸ್ತಾ ಇದ್ದಾರೆ. ಸುಮಾರು 3 ಕಾರ್ಗಳಲ್ಲಿ ಬಂದಿರುವಂತಹ ತಂಡ ಸ್ಥಳ ಪರಿಶೀಲನೆಯಲ್ಲಿ ಸ್ಥಳ ಮಹಾಜರನ್ನ ಮಾಡಿಸ್ತಾ ಇದೆ. ಸಂತ್ರಸ್ತೆಯಿಂದ ಸಂಪೂರ್ಣವಾದ ಮಾಹಿತಿಯನ್ನ SIT ತಂಡ ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.